ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊತೀನಿ ಎಲ್ಲರೂ ಸಖತ್ತಾಗಿ ಬಿಂದಾಸ್ ಆಗಿದ್ದೀರಾ ಅಂತ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಶೂಟಿಂಗ್ ಇದೆ. ಸೊ ಅಲ್ಲೇನೇನು ನಡೆಯುತ್ತೆ, ಒಬ್ಬ ಆರ್ಟಿಸ್ಟ್ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ ನಾನು ಬೆಂಗಳೂರಲ್ಲೇ ಇರೋದು, ಬಟ್ ತುಂಬಾ ದೂರವಾಗಿರುವಂತಹ ಒಂದು ಏರಿಯಾಗೆ ಹೋಗ್ತಾ ಇದ್ದೀನಿ. ಅಪ್ಪ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ ಮೆಜೆಸ್ಟಿಕ್ವರೆಗೂ ಅಷ್ಟೇ. ಆಮೇಲೆ ನಾನು ಒಬ್ಬಳೇ ಹೋಗಬೇಕಾಗುತ್ತೆ. ಸೊ ಅಪ್ಪ ನಾನು ಬೆಳಗ್ಗೆನೇ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲೆಲ್ಲ ಓಡಾಡೋಕ್ಕೆ ನಿಜವಾಗ್ಲೂ ಆ ಟೈಮಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿದರೆ ಶೂಟಿಂಗ್ ಟೈಮಲ್ಲಿ ನಾವು ಸ್ವಲ್ಪ ಬೇಗ ಹೋದರೆ ಒಳ್ಳೆಯದು. ಲೇಟಾಗಿಬಿಡುತ್ತೆ ಬಸ್ಸಲ್ಲಿ ಹೋದರೆ. ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಇರೋದಿಲ್ಲ. ಆದ್ರೂ ಸಹ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಅಪ್ಪ ನಾನು ಡಿಸೈಡ್ ಮಾಡಿ ಮೆಟ್ರೋದಲ್ಲಿನೇ ಹೋಗ್ತಾ ಇದ್ದೀವಿ. ನೋಡಿ, ನೀವು ನೋಡ್ಬೋದು, ಇನ್ನೂ ಒಬ್ಬರೂ ಇಲ್ಲ. ಯಾಕೆ ಅಂತ ಹೇಳಿದರೆ ಅಷ್ಟು ಬೇಗ ಎದ್ದು ನಾನು ಅಪ್ಪ ರೆಡಿಯಾಗಿ ಹೊರಟಿದ್ದೀವಿ. ಈ ವಿಡಿಯೋ ಮಾಡಿ ತುಂಬಾ ಮಂತಾಗಿದೆ, ಬಟ್ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಅಂತೇಳಿದರೆ, ವೀಡಿಯೋಸ್ ತುಂಬ ಇತ್ತು, ಬಟ್ ಕೆಲವೆಲ್ಲ ಡಿಲೀಟ್ ಆಗಿದೆ, ಕೆಲವೆಲ್ಲ ಇಟ್ಕೊಂಡಿದ್ದೆ. ಸೊ ಇದನ್ನು ಹಾಕಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಈ ವಿಡಿಯೋಗೆ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ. ಫೈನಲಿ ಅಪ್ಪ ನಾನು ಮೆಜೆಸ್ಟಿಕ್ಕಿಗೆ ಹೋದ್ವಿ. ಮೆಜೆಸ್ಟಿಕ್ಕಿಂದ ಅಪ್ಪ ಬಿಟ್ಟರು, ನನ್ನ ಬಸ್ ಹತ್ಕೊಂಡು ಬಂದೆ. ನಿಜವಾಗ್ಲೂ ಒಬ್ಬಳೇ ಫಸ್ಟ್ ಟೈಮ್ ಅವತ್ತು ಟ್ರಾವೆಲ್ ಮಾಡ್ತಿದ್ದಿದ್ದು. ಯಾವ ಫೀಲ್ ಆಗ್ತಿತ್ತು ಗೊತ್ತಾ? ತುಂಬಾ ಗೊತ್ತಿಲ್ಲದೆ ಇರೋ ಏರಿಯಾಗೆ ಹೋಗ್ತಿದ್ದೆ. ಸೊ ನಿಜವಾಗ್ಲೂ ತುಂಬಾ ಭಯದಲ್ಲಿ ಹೋದೆ. ಯಾಕಂದರೆ ಶೂಟಿಂಗ್ ಹೋಗುವಾಗ ಪ್ರತಿದಿನವೂ ಅಪ್ಪನೇ ಜೊತೇಲಿ ಇರ್ತಿದ್ರು. ಅವತ್ತೊಂದಿನ ಫಸ್ಟ್ ಟೈಮ್ ನನ್ನನ್ನು ಅಪ್ಪ ಶೂಟಿಂಗ್ ಕರ್ಕೊಂಡು ಹೋಗಿರಲಿಲ್ಲ. ಯಾಕೆ ಅಂತೇಳಿದರೆ ಅಪ್ಪನಿಗೆ ಬೇರೆ ಕಡೆ ಶೂಟ್ ಇತ್ತು. ಸೊ ಒಬ್ಬಳೇ ಹೋಗಬೇಕಾದಂತಹ ಪರಿಸ್ಥಿತಿ ನನಗೆ ಅವತ್ತು ಇತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಧೈರ್ಯ ತಗೊಂಡು ಒಂದು ರೇಂಜಿಗೆ ಹೊರಟೆ. ನೋಡೇ ಬಿಡೋಣ ಇವತ್ತು ಅಂತ ಬಸ್ ಇಳಿದು ಸ್ವಲ್ಪ ಮುಂದೆ ನಡ್ಕೊಂಡು ಹೋದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಸರಿಗೆ ಕಾಲ್ ಮಾಡಿದೆ, ಸರ್ ಈ ಥರ ಈ ಪ್ಲೇಸಿಗೆ ನೀವು ಹೇಳಿದ್ರಲ್ಲ ಅಲ್ಲಿಗೆ ಬಂದೆ ಅಂತ. ಸೊ ಆಯಿತು ಕಣಪ್ಪ, ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರು. ನನಗೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಒಂಥರ ಭಯ ಫೀಲ್ ಬೇರೆ. ಯಾಕೆ ಅಂತ ಹೇಳಿದರೆ ಹೊಸ ಏರಿಯಾ ಅಲ್ವಾ, ಎಂಥವ್ರಿಗೆ ಆದರೂ ಭಯ ಆಗಿದೆ. ಸೊ ಕತ್ತೆಗಳೆಲ್ಲ ಹೋಗ್ತಿತ್ತು, ಅದನ್ನೆಲ್ಲ ನೋಡಿಕೊಂಡು ನಿಂತಿದ್ದೆ, ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಬಂದು ಕಾಲ್ ಮಾಡಿದ್ರು, ಮ್ಯಾಮ್ ಎಲ್ಲಿದ್ದೀರಾ ಅಂತ. ಸೊ ಈ ಥರ ಇದ್ದೀನಿ ಸರ್ ಅಂದೆ. ಬಂದು ಕರ್ಕೊಂಡು ಹೋದರು ಕಾರಲ್ಲಿ. ನಿಜವಾಗ್ಲೂ ಆರ್ಟಿಸ್ಟ್ ಜೀವನನೇ ಒಂಥರ ಸ್ಪೆಷಲ್ಲು. ಅಂದರೆ ನನಗೆ ಸ್ಪೆಷಲ್. ಯಾಕೆ ನನಗೆ ಆ್ಯಕ್ಚುಲಿ ಇರೋದು ಏನು ಅಂತ ಹೇಳಿದರೆ, ನಾನೊಬ್ಬಳು ಆರ್ಟಿಸ್ಟ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ. ಬಟ್ ಸಣ್ಣ ಪುಟ್ಟ ಅಡೆತಡೆಗಳಿಂದ ಅದು ಯಾಕೋ ಆಗ್ತಾನೇ ಇಲ್ಲ. ಬಟ್ ಐ ಹೋಪ್ ಒಂದಲ್ಲ ಒಂದಿನ ನಾನು ಹೀರೋಯಿನ್ ಆಗೇ ಆಗ್ತೀನಿ ಅನ್ನೋದು ಒಂದು ಕನಸಿದೆ. ಅದು ಯಾವಾಗ ಈಡೇರುತ್ತೆ ಏನು ಎತ್ತ ದೇವರಾಣೆ, ನನಗಂತೂ ಗೊತ್ತಿಲ್ಲ. ನೋಡೋಣ, ಪ್ರಯತ್ನ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಅದ್ರ ಫಲ ಕೊಡುವಂತಹದ್ದು ಒಂದು ದೇವರಿಗೆ ಬಿಟ್ಟಿದ್ದು. ಸೊ ಸೇಫಾಗಿಯೇ ಕಾರಲ್ಲಿ ಕರ್ಕೊಂಡೋದ್ರು ನನ್ನ. ಅದ್ರ ಮಧ್ಯೆ ಹಾಟೆಲ್ಲ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಸುಮ್ಮನೆ ಹೊರಟೆ. ಅಲ್ಲಿಗೆ ಹೋದೆ. ಯಾರೂ ಪರಿಚಯ ಇರಲಿಲ್ಲ. ಒಬ್ರು ದೇವ್ರತ್ ಸರ್ ಬಿಟ್ಟರೆ, ಅಂದರೆ ಮ್ಯಾನೇಜರ್ ಸರ್ ಬಿಟ್ಟರೆ ನನಗೆ. ಬಟ್ ಮೊದಲು ಆ ಸೆಟ್ಟಿಗೆ ಹೋಗಿದ್ದೀನಿ, ಬಟ್ ಯಾರೂ ಅಷ್ಟು ಕ್ಲೋಸ್ ಇಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಒಬ್ಬೊಬ್ಬರೇ ಫ್ರೆಂಡ್ ಆಗ್ತಾರೆ. ಆ್ಯಕ್ಚುಲಿ ನನ್ನದು ಯಾವ ಥರ ಒಂದು ಸ್ವಭಾವ ಅಂತ ಹೇಳಿದರೆ, ಬೇಗನೆ ಎಲ್ಲರ ಜೊತೆ ಅಟ್ಯಾಚ್ ಆಗ್ತೀನಿ ಆ್ಯಂಡ್ ಎಲ್ಲರೂ ತುಂಬಾ ಕ್ಲೋಸಾಗಿ ಟ್ರೀಟ್ ಮಾಡ್ತೀನಿ. ಈ ಥರ ಒಂದು ನನ್ನ ಸ್ವಭಾವ. ಸೊ ಎಲ್ಲರ ಜೊತೆ ಬೇಗ ಫ್ರೆಂಡ್ಸ್ ಆಗೋದ್ರಿಂದ ನನಗೆ ಎಲ್ಲೋದ್ರೂ ಸಹ ಒಂದು ತೊಂದರೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಬೇಗ ಮಾತಾಡಿಸ್ಕೊಂಡು ಬೇಗ ಪರಿಚಯ ಆಗ್ತೀನಿ. ಬಟ್ ಒಂದು ಟೈಮ್ ರೇರಾಗಿ ನಾನು ಯಾರಿಗೂ ಕನೆಕ್ಟ್ ಆಗಲ್ಲ, ಅವ್ರ ಜೊತೆ ಮಾತಾಡಲ್ಲ. ಯಾವ ಥರ ಟೈಮಲ್ಲಿ ಅಂತ ಹೇಳಿದರೆ, ಅವ್ರ ಆ್ಯಟಿಟ್ಯೂಡ್ ತೋರಿಸೋದು, ಅಥವಾ ನಾನು ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿ, ನಾನು ಒಪ್ಕೊತೀನಿ. ನಾನು ಇರೋದೇ ಹೀಗೆ, ಬೇರೆಗೋಸ್ಕರ ನಾನು ಚೇಂಜ್ ಆಗಲ್ಲ. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಇರೋದೇ ಹಾಗೆ. ನೀನು ಹಾಗಿರು ಹೀಗಿರು, ಅವ್ರಿಗೋಸ್ಕರ ಬದಲಾಗು ಅಥವಾ ನೀನು ಚೇಂಜಸ್ ಮಾಡ್ಕೊ ನಿನ್ನಲ್ಲಿ ಅನ್ನೋದು ಆ್ಯಂಡ್ ತುಂಬಾ ಇರಿಟೇಷನ್ ಮಾಡೋದು ಅಂತ ಜನರ ಜೊತೆ ನಾನು ದೇವರಾಣೆ ಬರೆಯಲ್ಲ ಗುರು. ನಾನು ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿ, ನಾನು ಇರೋದೇ ಹೀಗೆ ಅಂತಲೇ ಇರೋದು.
ಯಾರೋ ನೋಡ್ತಾರೆ ಅಂತ ತಕ್ಷಣ ನೀನು ಆರ್ಟಿಸ್ಟ್ ಅಂದ ತಕ್ಷಣ ಸ್ಟ್ಯಾಂಡರ್ಡ್ ಬಟ್ಟೆಗಳು ಹಾಕು ಆ್ಯಂಡ್ ಎಕ್ಸ್ಪೋಸಸ್ ಡ್ರೆಸ್ನೆಲ್ಲ ಹಾಕು, ಹಾಗಿರಬೇಕು, ಇಂಡಸ್ಟ್ರಿಲಿ ಹೀಗಿರಬೇಕು ಅಂತ ಕೆಲವರೆಲ್ಲ ಹೇಳ್ತಾರೆ. ನಾನು ಹಾಗಿರೋದಕ್ಕೆ ಇಷ್ಟಪಡಲ್ಲ. ನಮ್ಮ ಮನೇಲಿ ಅದಕ್ಕೆಲ್ಲ ಒಪ್ಪಿಗೆನೂ ಇಲ್ಲ. ನನಗೆ ಯಾವ ರೀತಿ ಬಟ್ಟೆ ಇಷ್ಟ, ನಾನು ಹೇಗಿರಬೇಕು, ನಾನು ಹಾಗೇ ಇರ್ತೀನಿ ಅಂತ ನಾನು ಕೆಲವ್ರ ಜೊತೆ ವಾದ ಮಾಡಿರೋದು ಇದೆ. ಸೊ ಅಕ್ಕನ ಜೊತೆ ನನ್ನ ಜೊತೆ ಬಾಂಡಿಂಗ್ ತುಂಬಾ ಕ್ಲೋಸ್ ಆಯಿತು. ಅಕ್ಕ ಬೇಜಾರಾಗ್ತಿದೆ ಅಕ್ಕ, ಶಾರ್ಟ್ಗೂ ಕರೆದಿಲ್ಲ, ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತಂದಿದ್ದ ತಕ್ಷಣವೇ ಕುರ್ಕುರೆ ತರಿಸ್ಕೊಟ್ರು. ಅದಾದಮೇಲೆ ಊಟಕ್ಕೆ ಬಿಟ್ಟರು. ಚಪಾತಿ, ಪಲ್ಯ, ಸ್ವಲ್ಪ ಪಲಾವು, ರೈಸ್ ಸಾಂಬಾರಿತ್ತು. ಬಟ್ ನಾವು ಹಾಕ್ಸ್ಕೊಂಡಿಲ್ಲ, ಯಾಕಂದರೆ ಅಷ್ಟಕ್ಕೆ ಹೊಟ್ಟೆ ತುಂಬಿತು. ಏನು ಇನ್ನು ದಬಾಕಿರಲಿಲ್ವಲ್ಲ, ಅದಕ್ಕೆ ಫೈನಲಿ ಎಲ್ಲರೂ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರು. ನನಗಂತೂ ಅಷ್ಟು ನಿದ್ದೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೇಕಪ್ ಹಾಕಿರ್ತೀವಿ, ಸೊ ನಿದ್ದೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಾದಮೇಲೆ ಫ್ರೆಶ್ನೆಸ್ಸು ಇರಲ್ಲ. ಸೊ ನಾನು ಎಲ್ಲೇ ಹೋದ್ರೂ ಸಹ ನಿದ್ದೆ ಮಾಡೋದಿಲ್ಲ. ಏನಾದರೂ ಮಾಡಲೇಬೇಕು ಅನ್ನೋ ಅಂತಹ ಒಂದು ಸಂದರ್ಭ ಬಂದರೆ ಮಾತ್ರ ನಾನು ನಿದ್ದೆ ಮಾಡ್ತೀನಿ. ಸೊ ಫೈನಲಿ ಶಾರ್ಟಾಗಿ ಕರೆದ್ರು. ಯಾವುದೇ ರೀತಿಯಾದಂತಹ ಡೈಲಾಗ್ಸ್ ಏನೂ ಇರಲಿಲ್ಲ ಯಾರಿಗೂ ಸಹ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಸಣ್ಣ ಮದುವೆ ಪ್ರೊಮೋ ಶೂಟ್ ಆಗಿದ್ದಿದ್ದರಿಂದ ಯಾರಿಗೂ ಡೈಲಾಗ್ ಇರಲಿಲ್ಲ. ಸೊ ಫೈನಲಿ ಸಂಜೆ ಆಯಿತು, ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಕುಡಿದು ವೆಯ್ಟ್ ಮಾಡ್ತಾ ಇದ್ವಿ. ಸೀನ್ ಕರೀತಾರೆ ಅಂತ ಕರೆದೇ ಇಲ್ಲ. ಸೊ ಫೈನಲಿ ಅಪೇಕ್ಷಾ ಜೊತೆ ಒಂದು ಸೀನ್ ಮುಗಿಸ್ಕೊಂಡು ಕಾರಲ್ಲಿ ಬಂದು ಕೂತ್ಕೊಂಡೆ. ಮನೆಗೆ ಕಳಿಸ್ಕೊಟ್ರು ಕಾರಲ್ಲಿ ಸೇಫಾಗಿ. ಹುಡುಗಿರಂತ ಅಂತಂದಮೇಲೆ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ತುಂಬಾ ನಂಬಿಕೆ ಇರುವಂತಹ ಒಂದು ಸೀರಿಯಲ್ಸ್ ಮಾತ್ರ ನಾನು ಹೋಗೋದು. ಗೊತ್ತಿಲ್ಲದೆ ಇರೋರು ಯಾರೋ ಕರೆದ್ರು ಅಂತ ನಾನು ಯಾವುದೇ ರೀತಿ ಹೋಗೋದಿಲ್ಲ. ಸೊ ಸೇಫಾಗಿ ಮನೆಗೆ ಕಳಿಸ್ಕೊಟ್ರು. ನನಗೆ ನನ್ನ ಒಂದು ನಟನೆಯಲ್ಲಿ ತುಂಬಾ ಖುಷಿ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.